ಸ್ನೇಹಿತರೆ, ಜೂನ್ 30ನೇ ತಾರೀಕಿಂದ ಕರ್ನಾಟಕದಲ್ಲಿ SIR ಆರಂಭ ಆಗ್ತಾ ಇದೆ. ಅಂದರೆ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕುವರೆಗೂ ಒಂದು ತಿಂಗಳ ಕಾಲ ಎನ್ಯುಮರೇಷನ್ ಫಾರ್ಮ್ನ ತುಂಬಿಕೊಡ್ತಕ್ಕಂಥ ಕೆಲಸ ನಡೀತದೆ. ಆ ಎನ್ಯುಮರೇಷನ್ ಫಾರ್ಮ್ಗೆ 2025ರ ಮತಪಟ್ಟಿಯಲ್ಲಿ ಇರುವಂತೆ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿಗಳ ಹೆಸರು ಸರಿಯಾಗಿ ಇದ್ದರೆ ನೀವು ಎನ್ಯುಮರೇಷನ್ ಫಾರ್ಮ್ ತುಂಬಿದ ನಂತರ ನಿಮ್ಮ ಹೆಸರನ್ನು ಕರಡು ಮತದಾರರ ಪಟ್ಟಿಗೆ ಸೇರಿಸ್ತಾರೆ. ಆಗಸ್ಟ್ 5ನೇ ತಾರೀಕು ಅದು ರಿಲೀಸ್ ಆಗ್ತದೆ. ಒಂದು ವೇಳೆ ಎರಡೂ ಮತಪಟ್ಟಿಗಳಲ್ಲಿ ನಿಮ್ಮ ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಇಲ್ಲ ಅಂದರೆ, ಹೆಸರಿದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ಆಗ ಆಗಸ್ಟ್ 5ರಿಂದ ನೀವು ಮತ್ತು ನಿಮ್ಮ ತಂದೆ ತಾಯಿಗಳ ದಾಖಲೆಗಳನ್ನು ಕೊಟ್ಟು ಹೊಸದಾಗಿ ಫಾರ್ಮ್ 6 ಮತ್ತು ಡಿಕ್ಲರೇಷನ್ ಫಾರ್ಮನ್ನು ಸಲ್ಲಿಸಬೇಕಿರ್ತದೆ. ಅದಕ್ಕೋಸ್ಕರ ಯಾವ್ಯಾವ ದಾಖಲೆಗಳು ಕೊಡಬೇಕು ಅನ್ನತಕ್ಕಂಥದ್ದನ್ನ ನೋಡೋಣ. ಯಾರಾದರೂ ನಮ್ಮ ಬಳಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ, ರೇಷನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ ಅಂತಂದರೆ ಅವುಗಳನ್ನ ಚುನಾವಣಾ ಆಯೋಗ ಪರಿಗಣಿಸೋದಿಲ್ಲ, ದಯವಿಟ್ಟು ಗಮನಿಸಿ. ಹಾಗಾಗಿ ಈ 11 ದಾಖಲೆಗಳಲ್ಲಿ ಯಾವುದಾದ್ರೂ 1 ಅಥವಾ 2 ದಾಖಲೆಗಳನ್ನು ನೀವು ಈಗಲೇ ಸಿದ್ಧವಾಗಿಟ್ಕೊಂಡ್ರೆ ನಿಮ್ಮ ಮತ ಡಿಲೀಟ್ ಆಗದಂತೆ ನೋಡಿಕೊಳ್ಳಬಹುದು. ಅವುಗಳೆಂದರೆ, ಮೊದಲನೇದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನೌಕರರಾಗಿದ್ದರೆ ಅದರ ಎಂಪ್ಲಾಯಿ ಕಾರ್ಡು, ಗುರುತಿನ ಚೀಟಿ, ಅಥವಾ ನೀವು ಪೆನ್ಷನ್ ಪಡಿತಾ ಇದ್ದರೆ ಆ ಚೀಟಿ ಮೊದಲ ದಾಖಲೆ. ಎರಡನೇದು 1987ಕ್ಕಿಂತ ಮುಂಚಿನ ನಿಮ್ಮ ಯಾವುದಾದ್ರೂ ಬ್ಯಾಂಕ್ ಅಕೌಂಟು, LIC ಪಾಲಿಸಿ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದರೆ ಅದರ ಸರ್ಟಿಫಿಕೇಟ್ ಇದ್ದರೆ ಅದು ಆಗ್ತದೆ. ಮೂರನೇದು ಜನ್ಮ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ನ ಒಂದು ಪ್ರೂಫ್ ಆಗಿ ತೆಗೆದುಕೊಳ್ತಾರೆ. ನಾಲ್ಕನೇದು ಪಾಸ್ಪೋರ್ಟ್ ಬೇಕಾಗ್ತದೆ. ಯಾರ್ದೆಲ್ಲ ಪಾಸ್ಪೋರ್ಟ್ ಇದೆ ಅವರು ದಾಖಲೆಯಾಗಿ ಸಲ್ಲಿಸ್ಬೋದು. ಐದನೇದು SSLC ಮಾರ್ಕ್ಸ್ ಕಾರ್ಡು ಅಥವಾ TC, ಅದರ ನಂತರದ ಮಾರ್ಕ್ಸ್ ಕಾರ್ಡ್ಗಳು ಅಥವಾ TCನ ನೀವು ದಾಖಲೆಯಾಗಿ ಕೊಡ್ಬೋದು. ಆರನೇದು ಭಾಳ ಇಂಪಾರ್ಟೆಂಟು, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ವಾಸಸ್ಥಳ ದೃಢೀಕರಣ ಪತ್ರ. ಇದನ್ನು ನೀವು ತಹಸೀಲ್ದಾರಿಂದ ಪಡ್ಕೊಂಡ್ರೆ ಅದು ಕೂಡ ಮುಖ್ಯ ದಾಖಲೆಯಾಗಿ ನಿಮಗೆ ಸಹಾಯಕ್ಕೆ ಬರ್ತದೆ. ಏಳನೇದು ಕಾಡಲ್ಲಿ ಅಥವಾ ಕಾಡಂಚಲ್ಲಿ ವಾಸಿಸ್ತಕ್ಕಂಥವರು, ಆದಿವಾಸಿಗಳು, ಅಲೆಮಾರಿಗಳು, ಅವ್ರಿಗೆ ಯಾರಾದರೂ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೀವು ಪ್ರೂಫ್ ಆಗಿ ಸಲ್ಲಿಸ್ಬೋದು. ಎಂಟನೇದು ಕ್ಯಾಸ್ಟ್ ಸರ್ಟಿಫಿಕೇಟ್, SC ST OBC ನೀವು ಯಾವುದೇ ಆಗಿದ್ರೂ ಅದರ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರೂಫ್ ಆಗಿ ಚುನಾವಣಾ ಆಯೋಗ ತೆಗೆದುಕೊಳ್ತದೆ. ಒಂಬತ್ತನೇದು ಈಗಾಗಲೇ NRC ನಡೆದಿರ್ತಕ್ಕಂಥ ರಾಜ್ಯಗಳಲ್ಲಿ, ಅಸ್ಸಾಂ ಅಂತ ರಾಜ್ಯಗಳಲ್ಲಿ NRC ಸರ್ಟಿಫಿಕೇಟ್ ಇದ್ದರೆ ಅದನ್ನು ತಗೊಳ್ತಾರೆ, ಆದರೆ ಕರ್ನಾಟಕಕ್ಕೆ ಅದು ಅನ್ವಯಿಸಲ್ಲ. ಅದೇ ರೀತಿಯಾಗಿ 10ನೇದು ಫ್ಯಾಮಿಲಿ ರಿಜಿಸ್ಟಾರ್ ಅಂತೇಳಿ, ಇದು ಕೂಡ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ನಡೆದಿದೆ, ಅಲ್ಲಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಕರ್ನಾಟಕಕ್ಕೆ ಆಗಲ್ಲ. 11ನೇದು ಸರ್ಕಾರದಿಂದ ನಿಮಗೆ ಮನೆ, ಸೈಟ್ ಅಥವಾ ಜಮೀನನ್ನು ಗ್ರ್ಯಾಂಟಾಗಿ ಕೊಟ್ಟಿದ್ರೆ ಆ ಗ್ರ್ಯಾಂಟ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಚುನಾವಣಾ ಆಯೋಗ ದಾಖಲೆಯಾಗಿ ಪರಿಗಣಿಸ್ತದೆ. ಹಾಗಾಗಿ ಈ 11 ದಾಖಲೆಗಳಲ್ಲಿ 1 ಅಥವಾ 2 ನೀವು ಈಗಲೇ ಸಿದ್ಧವಾಗಿಟ್ಕೊಳ್ಬೇಕು ಜೂನ್ ಆರಂಭದಲ್ಲೇ. ಯಾಕೆ ಅಂತಂದರೆ ಜುಲೈ ನಂತರ ನೀವು ದಾಖಲೆ ಮಾಡ್ಸೋಕ್ಕೆ ಹೋದರೆ ಆಗ ಬಹಳಷ್ಟು ಜನ ದಾಖಲೆ ಮಾಡ್ಸೋಕ್ಕೆ ಬರೋದ್ರಿಂದ ತಾಲೂಕು ಆಫೀಸ್ ಆಗ್ಬೋದು, ವಿಲೇಜ್ ಅಕೌಂಟ್ ಆಗ್ಬೋದು, PDO ಆಗ್ಬೋದು, ಇವ್ರ ಹತ್ರ ತುಂಬ ಜನ ಒಟ್ಟಿಗೆ ಬರೋದ್ರಿಂದ ರಶ್ ಆಗ್ತದೆ, ವಿಳಂಬ ಆಗ್ತದೆ ನಿಮಗೆ ದಾಖಲೆಗಳು ಸಿಗೋಕ್ಕೆ. ಹಾಗಾಗಿ ನೀವು ಈಗಲೇ ದಾಖಲೆನ ಸಿದ್ಧವಾಗಿಟ್ಟುಕೊಳ್ಳಿ. ಅದರಲ್ಲೂ ಕೂಡ ಸುಲಭಕ್ಕೆ ಸಿಗುವಂತಕ್ಕಂಥ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, TC ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ನ ನೀವು ಈಗಲೇ ಸುಲಭವಾಗಿ ಮಾಡಿಟ್ಕೊಂಡ್ರೆ ಭಾಳ ಅನುಕೂಲ ಆಗ್ತದೆ. ನಿಮ್ದೇನಾದರೂ ಹೆಸರು ಕರಡು ಮತದಾರರ ಪಟ್ಟಿಲಿ ಇಲ್ಲ ಅಂದರೆ ನಿಮ್ಮ BLO ಅಥವಾ AC ಗಳ ಬಳಿ ನಿಮ್ಮ ಈ ದಾಖಲೆಗಳನ್ನು ಸಲ್ಲಿಸಿದ್ರೆ ಅಂತಿಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ನೀವು ಮಾಡಿ. ಯಾಕೆ ಅಂದರೆ ಮತಾಧಿಕಾರ ಅಂತಕ್ಕಂಥದ್ದು ಭಾಳ ದೊಡ್ಡ ಹಕ್ಕು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಕಳ್ಕೊಂಡ್ರೆ ನಿಮ್ಮ ಅಸ್ತಿತ್ವವೇ ಇಲ್ಲವಾಗ್ತದೆ. ಎಚ್ಚರ.